ಉತ್ಖನನ. ಒಂದು ಕಡೆಯಲ್ಲಿ ಧಾರಾಕಾರ ಮಳೆ ಆಗ್ತಾ ಇದೆ. ಆ ಮಳೆಯ ಮಧ್ಯೆಯೂ ಕೂಡ ಶೋಧ ಕಾರ್ಯ. ಈವರೆಗೂ ಕೂಡ 12 ಅಡಿ ಗುಂಡಿಯನ್ನ ತೋಡಿದೆ. 2 ಕಡೆಗಳಲ್ಲಿ ಉತ್ಖನನ ಅಟ್ ಎ ಟೈಮ್ ನಡೀತಾ ಇದೆ. 13th ಪಾಯಿಂಟ್, 13ನೇ ಪಾಯಿಂಟ್ನಲ್ಲಿ ಉತ್ಖನನ 2 ಕಡೆಗಳಲ್ಲಿ ನಡೀತಾ ಇದೆ. ಆ ನಿಗೂಢ ವ್ಯಕ್ತಿ ತೋರಿಸಿರುವಂತಹ 2 ಕಡೆಗಳಲ್ಲೂ ಕೂಡ ಉತ್ಖನನವನ್ನು ನಡೆಸಲಾಗ್ತಾ ಇದೆ. ಆಲ್ಮೋಸ್ಟ್ 8 ರಿಂದ 10 ಅಡಿ ಅಗ್ದಿದ್ದಾರೆ. ಅಷ್ಟಗದ್ರೂ ಕೂಡ ಯಾವುದೇ ರೀತಿಯ ಅಸ್ಥಿಪಂಜರ ಆಗಲಿ, ಯಾವುದೇ ರೀತಿಯ ಕಳೆಬರಗಳಾಗಲಿ ಏನು ಕೂಡ ಸಿಕ್ಕಿಲ್ಲ. ಆ ಜಾಗದಲ್ಲಿ ಆತ ತೋರಿಸಿರುವಂತಹ 2 ಕಡೆಗಳಲ್ಲಿ ಉತ್ಖನನವನ್ನು ನಡೆಸಲಾಗ್ತಾ ಇದೆ. ಈಗಾಗಲೇ ಸುಮಾರು 1 ಗಂಟೆಗಳ ಕಾಲ ಜಿಪಿಆರ್ ಬಳಕೆ ಮಾಡಿದ್ರು. ಜಿಪಿಆರ್ ಅನ್ನ ಬಳಸಿ ಶೋಧ ಕಾರ್ಯವನ್ನ ನಡೆಸಿದ್ರು. ಆ ನಂತರದಲ್ಲಿ 2 ಹಿಟಾಚಿಯನ್ನ ಬಳಸಿ ಅಗೆತ ಮಾಡಲಾಗ್ತಾ ಇದೆ. ಸುಮಾರು 10 ಅಡಿ ಅಗ್ದಿದ್ದಾರೆ. ಈಗಾಗಲೇ ಬಹಳಷ್ಟು ಕುತೂಹಲವನ್ನ ಕೆರಳಿಸಿರುವಂತಹ 13ನೇ ಪಾಯಿಂಟ್. ಆ 13ನೇ ಪಾಯಿಂಟ್ ನ ನೇರ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. 2 ಕಡೆಗಳಲ್ಲಿ 2 ಹಿಟಾಚಿಗಳನ್ನ ಬಳಸಿ ಕಂಟಿನ್ಯೂಸ್ ಆಗಿ ಸುಮಾರು 10 ಅಡಿ ಅಗ್ದಿದ್ದಾರೆ. ಆದ್ರೂ ಯಾವುದೇ ರೀತಿಯ ಕಳೆಬರ ಪತ್ತೆ ಆಗಿಲ್ಲ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಎಸ್ಐಟಿ ಅಧಿಕಾರಿಗಳಿದ್ದಾರೆ, ಅದರ ಜೊತೆಯಲ್ಲಿ ಕಂದಾಯ ಇಲಾಖೆ, ಅರಣ್ಯ ಇಲಾಖೆ ಅಧಿಕಾರಿಗಳು ಕೂಡ ಸೇರಿದಂತೆ ಮೆಸ್ಕಾಂ ಕೂಡ ಸ್ಥಳದಲ್ಲಿದೆ. ಯಾಕಂದ್ರೆ ಅಲ್ಲಿ 2 ವಿದ್ಯುತ್ ಕಂಬಗಳಿರೋದ್ರಿಂದ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಿಕೊಂಡು ಅಗೆತವನ್ನ ಮಾಡಲಾಗ್ತಾ ಇದೆ. ಆದ್ರೆ ಈ ಕುತೂಹಲವನ್ನ ಕೆರಳಿಸಿರುವಂತಹ 13ನೇ ಪಾಯಿಂಟ್ ನಲ್ಲಿ ಅಂತ ಕುತೂಹಲಕಾರಿಯಾದಂತಹ ಅಂಶಗಳು ಯಾವುದೇ ರೀತಿಯಲ್ಲಿ ಇನ್ನೂ ಕೂಡ ಕಂಡು ಬಂದಿಲ್ಲ. ಅದನ್ನ ಗಮನಿಸ್ತಾ ಇದ್ದೀವಿ. ಆತ ತೋರಿಸಿದಂತ 2 ಕಡೆಗಳಲ್ಲೂ ಕೂಡ ಈಗ ಅಗಿತಾ ಇದ್ದಾರೆ. ಆತ ಹೇಳ್ತಾ ಇರೋದು ಸುಮಾರು 18 ಅಡಿ ಅಗಿಬೇಕಾಗಬಹುದು ಅಂತ. ಆದ್ರೆ ಹಿಟಾಚಿಯ ಕೆಪಾಸಿಟಿ ಸುಮಾರು 8 ರಿಂದ 10 ಅಡಿ. ಏನ್ ಮಾಡ್ತಾರೆ ಅನ್ನುವಂತಹ ಪ್ರಶ್ನೆ ಸದ್ಯಕ್ಕೆ ಆ ನಿಗೂಢ ವ್ಯಕ್ತಿ ತೋರಿಸಿರುವಂತಹ 2 ಕಡೆಗಳಲ್ಲೂ ಕೂಡ ಅಗಿತ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಗಮನಿಸಿದ್ವಿ, ಆತರ ಕೈಯನ್ನ ತೋರಿಸಿ ಆ ವಿದ್ಯುತ್ ಕಂಬ ಏನಿದೆ ಅಲ್ಲೂ ಕೂಡ ಕೈ ತೋರಿಸಿ ಆಗ್ಲೇ ಮಾತಾಡ್ತಾ ಇತ್ತು. ಅಲ್ಲೂ ಕೂಡ ಅಗಿತಾರ ಅನ್ನುವಂತಹ ಪ್ರಶ್ನೆ. ಅಂದ್ರೆ 13ನೇ ಪಾಯಿಂಟ್ ಅಂತ ಮಾರ್ಕ್ ಏನ್ ಮಾಡ್ಕೊಂಡಿದ್ರು, ಟೇಪ್ ಏನ್ ಕಟ್ಟಿದ್ರು, ಆ ಕಂಪ್ಲೀಟ್ ಎಲ್ಲಾ ಸ್ಥಳಗಳಲ್ಲೂ ಕೂಡ ಹಾಗಾದ್ರೆ ಅಗೆತವನ್ನ ಮಾಡ್ತಾರ ಅನ್ನುವಂತಹ ಪ್ರಶ್ನೆ. ಉತ್ಖನನ ನಡೀತಾ ಇದೆ. ಒಂದು ಕಡೆ ಮಳೆಯ ನಡುವೆಯೂ ಕೂಡ ಉತ್ಖನನ ಕಾರ್ಯ ನಡೀತಾ ಇರೋದನ್ನ ಗಮನಿಸ್ತಾ ಇದ್ದೀವಿ. ಸುಮಾರು 2-2.5 ಗಂಟೆಗಳಿಂದಲೂ ಕೂಡ ಈ ಉತ್ಖನನ ನಡೀತಾ ಇದೆ. ಅಕ್ಕಪಕ್ಕದಲ್ಲಿರುವಂತಹ 2 ಪಾಯಿಂಟ್ಗಳಲ್ಲೂ ಕೂಡ ಉತ್ಖನನ ಅಟ್ ಎ ಟೈಮ್ 2 ಹಿಟಾಚಿಗಳನ್ನ ಬಳಸಿ ಉತ್ಖನನ ನಡೆಸಲಾಗ್ತಾ ಇದೆ. ಅದನ್ನ ಅಲ್ಲಿ ನಿಂತು ಎಸ್ಐಟಿ ಅಧಿಕಾರಿಗಳು ಸೇರಿದಂತೆ ಎಲ್ಲರೂ ಕೂಡ ವೀಕ್ಷಣೆಯನ್ನ ಮಾಡ್ತಾ ಇರೋದನ್ನ ಕೂಡ ಗಮನಿಸ್ತಾ ಇದ್ದೀವಿ. ಸುಮಾರು 12 ಅಡಿ ಆಯ್ತು. ಈಗ ಆಗ್ಲೇ 8 ರಿಂದ 10 ಅಡಿ ಇತ್ತು, ಈಗ 13 ಅಡಿಯಷ್ಟು ಅಗ್ದಿದ್ದಾರೆ ಅನ್ನುವಂತ ಮಾಹಿತಿ. 13 ಅಡಿಯಷ್ಟು ಅಗದ್ರೂ ಕೂಡ ಯಾವುದೇ ರೀತಿಯ ಕಳೆಬರ, ಅಸ್ಥಿಪಂಜರ, ಮೂಳೆಗಳ ಕುರುಹು ಇಲ್ಲ, ಏನೂ ಕೂಡ ಪತ್ತೆ ಆಗಿಲ್ಲ. ಜಿಪಿಆರ್ ಅನ್ನ ಬಳಕೆ ಮಾಡಿ ಆಗ್ಲೇ ಟ್ರೇಸಿಂಗ್ ಮಾಡಿದ್ರು, ರಾಡಾರ್ ಬಳಸಿದ್ರು. ಆದ್ರೆ ಅಲ್ಲಿ ಏನ್ ಪತ್ತೆ ಆಯ್ತು ಅನ್ನುವಂತ ವಿಚಾರಕ್ಕಿಂತ ಮೊದಲು ಎಸ್ಐಟಿ ಅಧಿಕಾರಿಗಳು 2 ಹಿಟಾಚಿಗಳನ್ನ ತರಿಸಿದ್ರು. ಆ ನಂತರದಲ್ಲಿ ಅಲ್ಲಿ ಅಗೆತ ಶುರು ಆಗಿದೆ. ಜಿಪಿಆರ್ ಅಲ್ಲಿ ಪತ್ತೆ ಆಯ್ತಾ ಏನಾದ್ರೂ ಅನ್ನುವಂತ ಪ್ರಶ್ನೆ ಇನ್ನೂ ಕೂಡ ಹಾಗೆ ಇದೆ. ಅದಕ್ಕೆ ಉತ್ತರ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಿಗುತ್ತೆ. ಯಾಕಂದ್ರೆ ಹಿಟಾಚಿಗಳನ್ನ ಬಳಸಿ ಅಗೆತ ಮಾಡಲಾಗ್ತಾ ಇದೆ. ಏನಾದ್ರೂ ಸಿಕ್ಕಿದ್ದೇ ಆದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟರ್ನಿಂಗ್ ಪಾಯಿಂಟ್ ಆಗುತ್ತೆ. ಕುತೂಹಲವನ್ನ ಕೆರಳಿಸಿರುವಂತಹ 13th ಪಾಯಿಂಟ್. ಸಾಕಷ್ಟು ಶವಗಳನ್ನ ಹೂತು ಹಾಕಲಾಗಿದೆ ಅನ್ನುವಂತಹ ವಿಚಾರವನ್ನ ಆತನೇ ಹೇಳಿದ್ದ ನಿಗೂಢ ವ್ಯಕ್ತಿ. ಹಾಗಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಏನಾದ್ರೂ ಸಿಗುತ್ತಾ ಕುರುಹುಗಳು ಅನ್ನುವಂತಹ ಪ್ರಶ್ನೆ. 18 ಅಡಿ ಅಗಿಬೇಕು ಅನ್ನುವಂತ ಪ್ಲಾನ್ ಎಸ್ಐಟಿ ಮಾಡ್ಕೊಂಡಿದೆ. ಆತನು ಕೂಡ ಹೇಳ್ತಾ ಇರೋದು, ಇತ್ತೀಚೆಗೆ ಆ ರಸ್ತೆಯನ್ನ ಸಮತಟ್ಟು ಮಾಡುವಂತ ಸಂದರ್ಭದಲ್ಲಿ ಸುಮಾರು 8 ರಿಂದ 10 ಲೋಡ್ ಮಣ್ಣನ್ನ ಹಾಕಿದ್ರು, ರಸ್ತೆಯನ್ನ ಸಮತಟ್ಟು ಮಾಡಿದ್ರು. ರಸ್ತೆ ಆಗಿತ್ತು, ಹೊಸದಾಗಿ ನಿರ್ಮಾಣ ಆಗಿರುವಂತಹ ರಸ್ತೆ ಅನ್ನುವಂಥದ್ದನ್ನ ಅಲ್ಲೇ ಅಕ್ಕಪಕ್ಕದವರು ಕೂಡ ಹೇಳಿದ್ರು, ಸ್ಥಳೀಯರು ಕೂಡ ಹೇಳಿದ್ರು. ಆ ನಿಟ್ಟಿನಲ್ಲಿ ಗಮನಿಸೋದಾದ್ರೆ ಹಾಗಾದ್ರೆ 18 ಅಡಿ ಅಗೆತ ಮಾಡಲಾಗುತ್ತಾ? ಹಿಟಾಚಿಗೆ ಆ ಕೆಪಾಸಿಟಿ ಇದೆಯಾ ಅನ್ನುವಂತ ಪ್ರಶ್ನೆ. ಯಾಕಂದ್ರೆ ಹಿಟಾಚಿ ಕೆಪಾಸಿಟಿ ಇರೋದು ಸುಮಾರು 13 ರಿಂದ 15 ಅಡಿ ಅಗೆತ ಮಾಡಬಹುದು. ಅದರ ನಂತರದಲ್ಲಿ ಹಾಗಾದ್ರೆ ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಇದೆ. ಕಾರ್ಮಿಕರ ತಂಡ ಕೂಡ ಸದ್ಯಕ್ಕೆ ಸ್ಥಳದಲ್ಲೇ ಇದ್ದಾರೆ. ಸುಮಾರು 7 ರಿಂದ 8 ಜನ ಕಾರ್ಮಿಕರಿದ್ದಾರೆ ಅಲ್ಲಿ. ಅವರು ಕೂಡ ಅಲ್ಲೇ ಇರೋದ್ರಿಂದ ಆ ನಂತರದಲ್ಲಿ ಕಾರ್ಮಿಕರನ್ನ ಬಳಸಿಕೊಂಡು ಈ ಅಗೆತ ಮಾಡಲಾಗುತ್ತಾ, ಉತ್ಖನನ ನಡೆಸ್ತಾರ ಅನ್ನುವಂತ ಪ್ರಶ್ನೆಯೂ ಕೂಡ ಇದೆ. ಆದರೆ ಈಗ ಗಮನಿಸ್ತಾ ಇರುವಂತಹ ದೃಶ್ಯ, ಒಂದು ಕಡೆಯಲ್ಲಿ ಮಳೆ, ಮತ್ತೊಂದು ಕಡೆಯಲ್ಲಿ ಉತ್ಖನನ. 2 ಕಡೆಗಳಲ್ಲಿ ಉತ್ಖನನ. ಮತ್ತಷ್ಟು ಕಡೆಗಳಲ್ಲಿ ನಡೆಸುವಂತಹ ನಿಟ್ಟಿನಲ್ಲಿ ಆತನು ಕೂಡ ಮನವಿ ಮಾಡಿಕೊಂಡಿದ್ದಾನೆ, ಹೇಳಿದ್ದಾನೆ ಅನ್ನುವಂತ ವಿಚಾರ. ಆ ನಿಟ್ಟಿನಲ್ಲಿ ಗಮನಿಸೋದಾದ್ರೆ ಕಂಪ್ಲೀಟ್ ಆಗಿ
ಸ್ಪ್ರೇ ಪೇನ್ ಹಾಕಿದ್ರು, ಸೆಕ್ಯೂರ್ ಮಾಡಿರುವಂತಹ 13ನೇ ಪಾಯಿಂಟ್ ಕಂಪ್ಲೀಟ್ ಆಗಿ ಉತ್ಖನನವನ್ನ ನಡೆಸ್ತಾರ ಹಾಗಾದ್ರೆ ಅನ್ನೋ ಪ್ರಶ್ನೆ ಕೂಡ ಇದೆ. ಒಂದಷ್ಟು ಗೊಂದಲದ ಮಧ್ಯೆ ಜಿಪಿಆರ್ ಒಮ್ಮೆ ಬಳಕೆ ಆಯಿತು, ಸುಮಾರು 1 ಗಂಟೆಗಳ ಕಾಲ ಶೋಧ ಆಯಿತು. ರಾಡಾರ್ ಅನ್ನ ಬಳಸಿ ಎಲ್ಲಾ ಕಡೆಗಳಲ್ಲೂ ಕೂಡ ಶೋಧ ನಡೆಸಿದ ನಂತರದಲ್ಲಿ ಹಿಟಾಚಿ ಎಂಟ್ರಿ ಆಯಿತು. ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವಂತಹ 13ನೇ ಪಾಯಿಂಟ್ ಸುಮಾರು ದಿನಗಳ ಬಳಿಕ 12ನೇ ಪಾಯಿಂಟ್ ಆದ ನಂತರದಲ್ಲಿ 13ನೇ ಪಾಯಿಂಟ್ ಬರ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡಲಾಗಿತ್ತು. ಆ ನಂತರದಲ್ಲಿ ನಡೆದಿದ್ದೇ ಬೇರೆ 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 ಕಡೆಗಳಲ್ಲಿ ಉತ್ಖನನವನ್ನ ನಡೆಸಿದ್ರು. 16ನೇ ಪಾಯಿಂಟ್ ವರೆಗೂ ಕೂಡ ಹೋಯಿತು. ಈಗ ಮತ್ತೆ ಬ್ಯಾಕ್ ಟು 13ನೇ ಜಾಗ. ಆತ ಮಾರ್ಕ್ ಮಾಡಿ ತೋರಿಸಿರುವಂತಹ 13ನೇ ಜಾಗ, ಆತ ತೋರಿಸಿರುವ ಕೊನೆಯ ಜಾಗ ಸದ್ಯಕ್ಕೆ. ಆತ ಹೇಳಿರೋದು 30 ಸ್ಥಳಗಳಲ್ಲಿ ಈ ರೀತಿ ಇದೆ ಅಂತ. ಮತ್ತಷ್ಟು ಮಾರ್ಕಿಂಗ್ ಗಳನ್ನ ಮಾಡಲಾಗುತ್ತಾ ಅನ್ನುವಂತ ಪ್ರಶ್ನೆ ಈ 13ನೇ ಜಾಗದಲ್ಲಿ ಉತ್ಖನನ ನಡೆದ ನಂತರದಲ್ಲಿ ಗೊತ್ತಾಗುತ್ತೆ. ಇಲ್ಲಿ ಏನಾದ್ರೂ ಕಳೆಬರ ಅಥವಾ ಏನಾದ್ರೂ ಕುರುಹುಗಳು ಸಿಕ್ಕಿದ್ದೆ ಆದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ಗಳು, ಟರ್ನ್ಗಳು ಸಿಗ್ತಾ ಹೋಗುತ್ತೆ. ಆದ್ರೆ ಸದ್ಯಕ್ಕೆ ಅಂಥದ್ದೇನೂ ನಡೆದಿಲ್ಲ ಅನ್ನುವಂತ ಮಾಹಿತಿ ಕೂಡ ಇದೆ. 18 ಅಡಿ ಅಗಿಯೋದಕ್ಕೆ ಎಸ್ಐಟಿ ಪ್ಲಾನ್ ಮಾಡಿಕೊಂಡಿದೆ. ಹಾಗಾದ್ರೆ ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆ ಕೂಡ ಈಗ ಸದ್ಯಕ್ಕಿದೆ. ತಾವು ನೋಡ್ತಾ ಇದ್ರೆ ದೃಶ್ಯಾವಳಿಗಳಲ್ಲಿ ಇದು ಬೆಳಗಿನಿಂದ ಹಿಡಿದು ಇಲ್ಲಿವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಕಂಟಿನ್ಯೂಸ್ ಆಗಿ ನಾನ್ ಸ್ಟಾಪ್ ಇದರ ಬಗ್ಗೆ ಸುದ್ದಿಯನ್ನು ಮಾಡ್ತಾ ಇದೆ. ತಾವು ನೋಡ್ತಾ ಇದ್ರೆ ಈಗ ದೃಶ್ಯಗಳಲ್ಲಿ ಇದು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. 2 ಕಡೆ 2 ಸ್ಪಾಟ್ ನಲ್ಲಿ 2 ಹಿಟಾಚಿಗಳು ನಿರಂತರವಾಗಿ ಈ ಒಂದು 13ನೇ ಸ್ಪಾಟ್ ಅನ್ನ ಉತ್ಖನನ ಮಾಡತಕ್ಕಂತ ಒಂದು ಪ್ರೊಸೆಸ್ ನಡೀತಾ ಇದೆ. ತಾವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಒಂದ್ ಕಡೆ 2 ಹಿಟಾಚಿಗಳು ಆ 13ನೇ ಸ್ಪಾಟ್ ಅಲ್ಲಿ 2 ಕಡೆಗೆ ಆ ನೆಲವನ್ನ ಬಗಿತಾ ಇದ್ದಾರೆ. ಏನಾದರೂ ಕುರುಗಳು ಸಿಗುತ್ತಾ ಅಂತ. ಈಗಾಗಲೇ 10 ಅಲ್ಲ, 12 ಅಲ್ಲ, 13 ಅಲ್ಲ, 18 ಅಡಿ ಆಳವರೆಗೆ ಕೂಡ ಮಣ್ಣನ್ನ ತೆಗೆದರೂ ಕೂಡ ಇದಕ್ಕೆ ಯಾವುದೇ ರೀತಿಯಾದಂತಹ ಕುರುಹುಗಳಾಗಿರಬಹುದು ಅಥವಾ ಯಾವುದೇ ಸುಳಿವುಗಳಾಗಿರಬಹುದು ಇದುವರೆಗೂ ಕೂಡ ಸಿಕ್ಕಿಲ್ಲ. 13ನೇ ಪಾಯಿಂಟ್ ನಲ್ಲಿ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಅಸ್ಥಿ ಪಂಜರದ ಯಾವುದೇ ಮೂಳೆಯಾಗಿರಬಹುದು, ಬುರುಡೆಯಾಗಿರಬಹುದು, ಯಾವುದೇ ಕುರುಹು ಕೂಡ ಪತ್ತೆ ಆಗ್ತಾ ಇಲ್ಲ. ಧರ್ಮಸ್ಥಳದ 13ನೇ ಪಾಯಿಂಟ್ ಇದು ತಾವು ನೋಡ್ತಾ ಇದ್ದೀರಿ. ಇಲ್ಲಿವರೆಗೆ 1 ರಿಂದ 10, 11, 12 ಇಲ್ಲಿ ಆಗಿರ್ತಕ್ಕಂತಹ ಉತ್ಖನನವೇ ಬೇರೆ. ಈಗ ಸದ್ಯಕ್ಕೆ ಆಗ್ತಕ್ಕಂತಹ 13ನೇ ಸ್ಪಾಟ್ ಇದೆಯಲ್ಲ, ಇದು ಸಾಕಷ್ಟು ತೀವ್ರವಾದಂತಹ ಕುತೂಹಲವನ್ನ ಉಂಟು ಮಾಡ್ತಾರೆ. ಯಾಕಂತಂದ್ರೆ 13ನೇ ಸ್ಪಾಟ್ಗೆ ಜಿಪಿಆರ್ ಅನ್ನು ಕೂಡ ಬಳಕೆ ಮಾಡಲಾಗಿತ್ತು. ಒಂದ್ ಕಡೆ ಟ್ರಯಲ್ ಟೆಸ್ಟ್ ಕೂಡ ಮಾಡಿದ್ರು, ಡ್ರೋನ್ಗೆ ಅಟ್ಯಾಚ್ ಮಾಡಿ ಜಿಪಿಆರ್ ಟೆಸ್ಟ್ ಅನ್ನ ಅಲ್ಲಿ ಯಾವ ರೀತಿಯಾಗಿ ಅದು ಸಹಕರಿಸಬಹುದಂತಕ್ಕಂತಹ ಒಂದು ಟೆಸ್ಟ್ ಅನ್ನು ಕೂಡ ನಡೆಸಿದ್ರು. ಅದೇ ರೀತಿಯಾಗಿ ಇದೀಗ 2 ಹಿಟಾಚ್ಗಳನ್ನ ತರಿಸೋದರ ಮುಖಾಂತರ ಆ ಭೂಮಿಯನ್ನ 13ನೇ ಪಾಯಿಂಟ್ ಆ ಸ್ಪಾಟ್ ಗುರುತಿದ್ನಲ್ಲ ಮುಸುಕುದಾರಿ, ಬಹಳಷ್ಟು ಆತ್ಮವಿಶ್ವಾಸದಿಂದ ಗುರುತಿರತಕ್ಕಂತಹ ಒಂದು 13ನೇ ಪಾಯಿಂಟ್ ಇದು. ಹಾಗಾಗಿ 2 ಹಿಟಾಚ್ಗಳ ಮುಖಾಂತರ 2 ಕಡೆ ಇದೀಗ ಉತ್ಖನನ ಕಾರ್ಯ ನಡೀತಾ ಇದೆ. ಮತ್ತೊಂದು ಕಡೆಗೆ ಮಳೆ ಬಂದರೂ ಕೂಡ ಯಾವುದೇ ಕಾರಣವನ್ನ ಹೇಳದೆ ಉತ್ಖನನ ಒಂದು ಕಾರ್ಯವನ್ನ ತಡೆ ಹಿಡಿಯದೆ ನಿರಂತರವಾಗಿ ಇದೀಗ ಆ ಒಂದು ಪ್ರಕ್ರಿಯೆ ನಡೀತಾ ಇದೆ. ಮತ್ತೊಂದು ಕಡೆ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಕೊಡೆ ನೀಡಿಕೊಂಡು ಎಸ್ಐಟಿ ಅಧಿಕಾರಿಗಳ ತಂಡ, ಕಾರ್ಮಿಕರಾಗಿರಬಹುದು, ಎಲ್ಲರೂ ಕೂಡ ಅಲ್ಲಿ ಗಮನಿಸ್ತಾ ಇದ್ದಾರೆ. 13ನೇ ಪಾಯಿಂಟ್ ಸಾಕಷ್ಟು ತಿರುವನ್ನ ಪಡೆದುಕೊಳ್ಳುತ್ತಾ. ಹಾಗಾದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಒಂದು ಕುರುಹುಗಳು ಕೂಡ ಸಿಕ್ಕಿಲ್ಲ. ಅನಾಮಿಕ ವ್ಯಕ್ತಿ 13ನೇ ಪಾಯಿಂಟ್ ಅನ್ನ ಗುರುತಿಸಿದ್ದ. ಇದು ಬಹುಶಃ ಎಲ್ಲೋ ಒಂದ್ ಕಡೆ ಧರ್ಮಸ್ಥಳದ ತಲೆಬುರುಡೆಗೆ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಉತ್ತಮ ಒಂದು ಸ್ಪಾಟ್ ಅಂತ ಅನ್ಕೊಂಡು 13ನೇ ಪಾಯಿಂಟ್ ಅನ್ನ ಆತ ಬಹಳಷ್ಟು ಆತ್ಮವಿಶ್ವಾಸದಿಂದ ಗುರುತಿಸಿದ್ದ. ಆದ್ರೆ 18 ಅಡಿ ಆಳದವರೆಗೂ ಕೂಡ ಹಿಟಾಚಿಗಳು ಮಣ್ಣನ್ನ ತೆಗಿತಾ ಇದ್ದಾರೆ. ರಾಶಿ ಗಟ್ಟಲೆ ಮಣ್ಣು ತಾವು ನೋಡ್ತಾ ಇದ್ದೀರಿ. ಇದುವರೆಗೂ ಕೂಡ ಯಾವುದೇ ರೀತಿಯಾದಂತಹ ಸುಳಿವಾಗಿರಬಹುದು, ಯಾವುದೇ ರೀತಿಯಾದಂತಹ ಅಸ್ಥಿಪಂಜರದ ಕುರುಹುಗಳಾಗಿರಬಹುದು ಈ ಒಂದು ಉತ್ಖನನ ಕಾರ್ಯದಲ್ಲಿ ಇದುವರೆಗೂ ಕೂಡ ಲಭ್ಯವಾಗಿಲ್ಲ. ಆದ್ರೂ ಕೂಡ ಎಸ್ಐಟಿ ಅಧಿಕಾರಿಗಳು ಯಾವುದೇ ರೀತಿಯಾದಂತಹ ವಿಶ್ರಾಂತಿಯನ್ನು ತೆಗೆದುಕೊಳ್ತಾ ಇಲ್ಲ. ನಿರಂತರವಾಗಿ ಆ ಸ್ಪಾಟ್ ಅಲ್ಲಿ ತಾವು ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಸರ್ಪ ಗಾವಲಿನಂತೆ ನಿಂತಿದ್ದಾರೆ. ಹಿಟಾಚ್ಗಳು 2 ಹಿಟಾಚ್ಗಳು ನಿರಂತರವಾಗಿ ಬಿಟ್ಟು ಬಿಡದೆ ಮಣ್ಣನ್ನ ಅಗಿತಾ ಇದ್ದಾರೆ. ಮಣ್ಣಿನ ರಾಶಿ. ಮತ್ತೊಂದು ಕಡೆ ಎಲೆಕ್ಟ್ರಿಕ್ ಕಂಬ ಇರೋದ್ರಿಂದ ಅದಕ್ಕೆ ಏನಾದರೂ ಅಕಸ್ಮಾತ್ ಏನಾದರೂ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ವಹಿಸಲಾಗಿದೆ. ಸೊ ಎಲ್ಲೋ ಒಂದು ಕಡೆ ಇವತ್ತಿನ ಈ 13ನೇ ಪಾಯಿಂಟ್ ಅಲ್ಲಿ ಏನಾದರೂ ಸಿಗುತ್ತಾ ಅಂತಕ್ಕಂತಹ ಹಿನ್ನೆಲೆಯಲ್ಲಿ ಎಸ್ಐಟಿ ಅಧಿಕಾರಿಗಳು ಎಲ್ಲಾ ರೀತಿಯಾದಂತಹ ತಮ್ಮ ಮ್ಯಾಕ್ಸಿಮಮ್ ಎಫರ್ಟ್ ಅನ್ನ ಹಾಕ್ತಾ ಇದ್ದಾರೆ. 13ನೇ ಪಾಯಿಂಟ್ ನಿಜಕ್ಕೂ ಕೂಡ ಇದೀಗ ಇಲ್ಲಿವರೆಗೆ ಆಗಿರ್ತಕ್ಕಂತಹ ಉತ್ಖನನಗಳ ಪಟ್ಟಿಯಲ್ಲಿ 13ನೇ ಪಾಯಿಂಟ್ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಯಾಕಂತಂದ್ರೆ ಮುಸುಕುದಾರಿ ಸಾಕಷ್ಟು ಆತ್ಮವಿಶ್ವಾಸದಿಂದ ತೋರಿಸಿರ್ತಕ್ಕಂತಹ ಒಂದು ಸ್ಪಾಟ್ ಇದು. 13 ಈಗಾಗಲೇ 15ನೇ ಪಾಯಿಂಟ್ ಕೂಡ ಉತ್ಖನನ ಆಯಿತು. 15ನೇ ಪಾಯಿಂಟ್ ಉತ್ಖನನ ಆದ್ರೆ ಅಲ್ಲಿ
ಕೆಲವೊಂದಿಷ್ಟು ಸಬ್ ಪಾಯಿಂಟ್ ಗಳನ್ನ ಮಾಡಿದ್ರು. 16ನೇ ಪಾಯಿಂಟ್ ಕೂಡ ಆಯ್ತು. ಅದೇ ರೀತಿಯಾಗಿ ಈಗ 13ನೇ ಪಾಯಿಂಟ್ ಉತ್ಖನನ ಆಗ್ತಾ ಇದೆ. ಎರಡು ಹಿಟ್ಯಾಚಿಗಳು ಒಂದೇ ಸ್ಪಾಟ್ ಅಲ್ಲಿ 13ನೇ ಒಂದೇ ಸ್ಪಾಟ್ ಅಲ್ಲಿ ಎರಡು ಕಡೆ ಇದೀಗ ನೆಲವನ್ನ ಉತ್ಖನನ ಮಾಡ್ತಾ ಇದ್ದಾರೆ. ನಿರಂತರವಾಗಿರ್ತಕ್ಕಂತಹ ನಾನ್ ಸ್ಟಾಪ್ ಕವರೇಜ್ ಇದು ರಿಪಬ್ಲಿಕ್ ಕನ್ನಡ. ಬೆಳಗ್ಗೆಯಿಂದ ಇಲ್ಲಿವರೆಗೂ ಕೂಡ ಇದೀಗ ತಾವು ನೋಡ್ತಾ ಇದ್ದೀರಾ, ಇದು ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳು. ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಲೈವ್ ಅನ್ನ ಕೊಡ್ತಾ ಇದೆ ಧರ್ಮಸ್ಥಳದ. ಇದು 13ನೇ ಪಾಯಿಂಟ್, ಪ್ರಮುಖ ಘಟ್ಟವಾಗಿರ್ತಕ್ಕಂತಹ 13ನೇ ಪಾಯಿಂಟ್. ಇದು ಮುಸುಕುದಾರಿ ತೋರಿಸಿರ್ತಕ್ಕಂತಹ ಈ 13ನೇ ಪಾಯಿಂಟ್ ಅಲ್ಲಿ ಆತ ಅಂದುಕೊಂಡಿರುವ ಹಾಗೆ ಏನಾದರೂ ಬಟ್ಟೆಯಾಗಿರಬಹುದು ಅಥವಾ ಅಸ್ಥಿಪಂಜರದ ಯಾವುದಾದರೂ ಕುರುಹುಗಳಾಗಿರಬಹುದು, ಆ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಯಾವುದಾದರೂ ಒಂದಾದ್ರೂ ಮಾಹಿತಿ ಸಿಗುತ್ತಾ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇದೀಗ ಈ ಒಂದು 13ನೇ ಪಾಯಿಂಟ್ಗೆ ಜಿಪಿಆರ್ ಮಷಿನ್ ಕೂಡ ಬಂತು. ಜಿಪಿಆರ್ ಮಷಿನ್ ನಿಂದ ರಡಾರ್ ಮುಖಾಂತರ ಏನೇನು ಸಿಗಬಹುದು ಅಂತಕ್ಕಂತಹ ಉತ್ಖನನ ಹಿನ್ನೆಲೆಯಲ್ಲಿ ಜಿಪಿಆರ್ ಮಷಿನ್ ವಿಶೇಷವಾಗಿ 13ನೇ ಪಾಯಿಂಟ್ಗೆ ತರಿಸಲಾಯಿತು. ಇದೀಗ ಹಿಟ್ಯಾಚ್ ಮುಖಾಂತರ ಉತ್ಖನನ ಕಾರ್ಯ ನಿರಂತರವಾಗಿ ಸಾಗ್ತಾ ಇದೆ. ತಾವು ನೋಡ್ತಾ ಇದ್ದಾರೆ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದಿನೇಶ್, ಸುಮಾರು 2.5 ಗಂಟೆ ಆಯ್ತು. ಮೊದಲು ಜಿಪಿಆರ್, ಆ ನಂತರ ಹಿಟಾಚಿ ತರಿಸ್ಕೊಂಡ್ರು. ಏನ್ ನಡೀತಾ ಇದೆ ಅಲ್ಲಿ? ಯಾಕಂದ್ರೆ ಜಿಪಿಆರ್ ಅಲ್ಲಿ ಏನಾದ್ರೂ ಪತ್ತೆ ಆದ ನಂತರದಲ್ಲಿ ಹಿಟಾಚಿಯಿಂದ ಅಗಿತ ಮಾಡ್ತಾರೆ ಅನ್ನುವಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡಲಾಗಿತ್ತು. ಸದ್ಯಕ್ಕೆ ಏನೇನ್ ಡೀಟೇಲ್ಸ್ ಸಿಗ್ತಾ ಇದೆ ಅದ್ರ ಬಗ್ಗೆ? ಅಶ್ವಿನಿ, ಈಗ ದೃಶ್ಯದಲ್ಲಿ ಕೂಡ ನೀವು ಗಮನಿಸಬಹುದು, ಎರಡು ಹಿಟಾಚಿಗಳ ಮೂಲಕವಾಗಿ ಈಗ ಕಾರ್ಯಾಚರಣೆ ನಡೀತಾ ಇರುವಂತದ್ದು. ಆರಂಭದಲ್ಲಿ ಮಿನಿ ಹಿಟಾಚಿಯನ್ನು ಬಳಸಿಕೊಂಡು ಕಾರ್ಯಾಚರಣೆ ಮಾಡಲಾಗಿತ್ತು. ಆದ್ರೆ ಆ ವ್ಯಕ್ತಿ ಮತ್ತಷ್ಟು ಡಿಮ್ಯಾಂಡ್ ಮಾಡಿರುವಂತದ್ದು, ಮತ್ತಷ್ಟು ಆಳಕ್ಕೆ ಅಗಿಬೇಕು ಅನ್ನುವಂತ ಡಿಮ್ಯಾಂಡ್ ಮಾಡಿರುವಂತದ್ದು. ಹೀಗಾಗಿ ಮತ್ತೊಂದು ದೊಡ್ಡ ಹಿಟಾಚಿಯನ್ನು ಕೂಡ ತರಿಸಿಕೊಂಡು ಈಗಾಗಲೇ ಉತ್ಖನನ ನಡೀತಾ ಇರುವಂತದ್ದು. ಈ ಭಾಗದಲ್ಲಿ ಸುಮಾರು 8 ರಿಂದ 10 ಅಡಿ ಈಗಾಗಲೇ ಅಗೆದಿರುವಂತದ್ದು, ಸುಮಾರು 10 ಅಡಿ ಅಗಲ ಕೂಡ ಅಗೆದಿರುವಂತದ್ದು. ಆದ್ರೆ ಇದುವರೆಗೆ ಯಾವುದೇ ರೀತಿಯಂತ ಕಳೆಬರ ಪತ್ತೆ ಆಗಿಲ್ಲ. ಆ ವ್ಯಕ್ತಿ ಕೂಡ ಅಲ್ಲೇ ಇರುವಂತದ್ದು. ಮತ್ತಷ್ಟು ಆಳ ಅಗೇರಿ, ಮತ್ತಷ್ಟು ಅಗಲ ಅಗೇರಿ ಅನ್ನುವಂತ ಸೂಚನೆಯನ್ನು ಕೂಡ ನೀಡ್ತಾ ಇರುವಂತದ್ದು. ಹೀಗಾಗಿ ಆತ ಹೇಳಿದಂತೆ ಆ ಒಂದು ಪ್ಲೇಸ್ ಏನಿದೆ ಅಲ್ಲಿ ಆ ಬೃಹದಾಕಾರವಾದಂತ ಗುಂಡಿಯನ್ನು ಕೂಡ ಈಗ ತೆಗೆಯುತ್ತಿರುವಂತಹ ದೃಶ್ಯವನ್ನು ಕೂಡ ನೇರವಾಗಿ ನೀವು ಗಮನಿಸಬಹುದು. ಬೆಳಗಿನ ವೇಳೆಯಲ್ಲಿ ಏನು ಜಿಪಿಆರ್ ಮಿಷನ್ ಅನ್ನು ಡ್ರೋನ್ ಮೂಲಕವಾಗಿ ಹಾಯಿಸಿ ಒಂದು ನೋಡಲಾಗಿತ್ತು. ಆದ್ರೆ ಅದರಲ್ಲಿ ಯಾವುದೇ ರೀತಿಯಂತ ಕಳೆಬರ ಪತ್ತೆ ಆಗಿಲ್ಲ ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇತ್ತು. ಆ ಬಳಿಕ ಈ ರೀತಿಯಾಗಿ ಹಿಟಾಚಿಗಳನ್ನ ಬಳಸಿಕೊಂಡು ಉತ್ಖನನ ಮಾಡ್ತಾ ಇರುವಂತದ್ದು. ಸದ್ಯ ಕೆಲ ಹೊತ್ತಿನಿಂದ ಮುಂದೆ ಬಹಳಷ್ಟು ಮಳೆ ಆಗಿತ್ತು. ಮಳೆಯ ನಡುವೆ ಈ ಒಂದು ಕಾರ್ಯಾಚರಣೆ ಅನ್ನುವಂಥದ್ದು ಸಾಗ್ತಾ ಇರುವಂತದ್ದು. 2 ಹಿಟಾಚಿ ಬಳಸೋದು ಇದು ಮೊದಲು ಅಂತಾನೆ ಹೇಳ್ಬೋದು. ಈ ಹಿಂದಿನ ಪಾಯಿಂಟ್ಗಳಲ್ಲಿ ಆ ಒಂದು ಮಿನಿ ಹಿಟಾಚಿ ಕಾಣಿಸ್ತಾ ಇದೆ ಅಲ್ಲ, ಆ ಒಂದು ಹಿಟಾಚಿಯನ್ನು ಬಳಸಿಕೊಂಡು ಉತ್ಖನನ ನಡೆಸಲಾಗಿತ್ತು. ಅಂದ್ರೆ ಕಾರ್ಮಿಕರು ಜೊತೆಗೆ ಆ ಒಂದು ಮಿನಿ ಹಿಟಾಚಿಯನ್ನ ಬಳಸಿಕೊಂಡು ಉತ್ಖನನ ಮಾಡಲಾಗ್ತಿತ್ತು. ಕೆಲವೊಂದು ಪಾಯಿಂಟ್ಗಳಲ್ಲಿ ಮಿನಿ ಹಿಟಾಚಿ ಮೂಲಕವಾಗಿ ಉತ್ಖನನ ನಡೆದಿರುವಂತದ್ದು. ಆದ್ರೆ ಇವತ್ತು ಹೆಚ್ಚಿನ ಆಳ ಮತ್ತು ಅಗಲ ಅಗೆಯುವ ಕಾರಣಕ್ಕಾಗಿ ಮತ್ತೊಂದು ದೊಡ್ಡ ಗಾತ್ರದ ಹಿಟಾಚಿಯನ್ನು ಕೂಡ ತರಿಸಿಕೊಂಡಿರುವಂತದ್ದು. ಸದ್ಯ ಉತ್ಖನನ ಪ್ರೊಸೆಸ್ ಅನ್ನುವಂಥದ್ದು ಬಹಳಷ್ಟು ಬಿರುಸಿನಿಂದ ನಡೀತಾ ಇರುವಂತದ್ದು. ಈ 13ನೇ ಪಾಯಿಂಟ್ ಅನ್ನುವಂಥದ್ದು ಬಹಳಷ್ಟು ಕುತೂಹಲ ಮತ್ತು ಚರ್ಚೆಗೆ ಕಾರಣ ಆಗಿತ್ತು. ಯಾಕಂದ್ರೆ 13ನೇ ಪಾಯಿಂಟ್ ನಲ್ಲಿ ಆತ ಹೆಚ್ಚು ಶವಗಳನ್ನ ಹೂತಿಕ್ಕಿದ್ದೇನೆ ಅನ್ನುವಂತ ಒಂದು ಮಾಹಿತಿಯನ್ನು ವಿಚಾರಣೆ ಸಂದರ್ಭದಲ್ಲಿ ಹೇಳಿದ್ದ. ಜೊತೆಗೆ ಈ ಹಿಂದಿನ ಕೆಲವೊಂದು ಪಾಯಿಂಟ್ಗಳಲ್ಲಿ ಸಿಗದೇ ಇದ್ದಾಗ 10, 11, 12, 13 ಇಂತ ಈ ಪಾಯಿಂಟ್ಗಳೆಲ್ಲ ಸಿಕ್ಕೇ ಸಿಗುತ್ತೆ ಅಂತ ಹೇಳಿದ್ದ. ಆದ್ರೆ 10, 11ರಲ್ಲೂ 12ರಲ್ಲೂ ಕೂಡ ಸಿಗದೇ ಇದ್ದಾಗ 13ರಲ್ಲಿ ಸಿಗುತ್ತೆ ಅನ್ನುವಂತ ಮಾಹಿತಿಯನ್ನು ಹೇಳಿದ್ದ. ಆದ್ರೆ ಸದ್ಯ 13ರಲ್ಲಿ ಉತ್ಖನನ ಆಗ್ತಾ ಇರುವಂತದ್ದು. ಆದ್ರೆ ಇದುವರೆಗೂ ಕೂಡ ಯಾವುದೇ ರೀತಿಯಂತ ಕಳೆಬರ ಪತ್ತೆ ಆಗಿಲ್ಲ. ಈ ಸದ್ಯ 2 ಹಿಟಾಚಿಗಳ ಮೂಲಕವಾಗಿ ಉತ್ಖನನ ಪ್ರೋಸೆಸ್ ಅನ್ನುವಂಥದ್ದು ಬಹಳಷ್ಟು ವೇಗದಿಂದ ಸಾಗ್ತಾ ಇರುವಂತದ್ದು. ಮೊದಲಿಗೆ ಜಿಪಿಆರ್ ಮಿಷನ್ ಅನ್ನು ತರಿಸಿಕೊಂಡು ಆ ಮೂಲಕವಾಗಿ ಶೋಧ ಕಾರ್ಯ ಮಾಡಲಾಗಿತ್ತು. ಈಗ ಸದ್ಯ 2 ಹಿಟಾಚಿಗಳ ಮೂಲಕವಾಗಿ ಶೋಧ ಕಾರ್ಯ ನಡೀತಾ ಇರುವಂತದ್ದು. ಆ ಭಾಗದಿಂದ 8 ರಿಂದ ಸುಮಾರು 10 ಅಡಿ ಆಳ ಈಗಾಗಲೇ ಅಗೆದಿರುವಂತದ್ದು, ಮತ್ತಷ್ಟು ಅಗೆಯುವಂತಹ ಸಾಧ್ಯತೆಗಳು ಇರುವಂತದ್ದು ಆತ ವಿಚಾರಣೆ ಸಂದರ್ಭದಲ್ಲೂ ಕೂಡ ಹೇಳಿದ್ದ. ಈ ಒಂದು ಪಾಯಿಂಟ್ ಏನಿದೆ 13 ಪಾಯಿಂಟ್ ಏನಿದೆ ಇದರಲ್ಲಿ ಆಳ ಮತ್ತು ಅಗಲ ಹೆಚ್ಚಾಗಿ ಅಗಿಬೇಕು ಅನ್ನುವಂತ ಹೇಳಿದ. ಅಂದ್ರೆ ಈ ಹಿಂದಿನ ಪಾಯಿಂಟ್ಗಳಲ್ಲಿ ಸುಮಾರು 4 ರಿಂದ 5 ಅಡಿ ಆಳ ಮತ್ತು 6 ರಿಂದ 7 ಅಡಿ ಅಗಲವನ್ನು ಅಗೆಯಲಾಗ್ತಾ ಇತ್ತು. ಆದ್ರೆ ಈ ಪಾಯಿಂಟ್ ನಲ್ಲಿ ಪರ್ಟಿಕ್ಯುಲರ್ ಆಗಿ ಹೆಚ್ಚು ಆಳ ಅಗಲವನ್ನ ಅಗಿತಾ ಇರುವಂತದ್ದು. ಅಧಿಕಾರಿಗಳು ಕೂಡ
ಸ್ಥಳದಲ್ಲೇ ಇರುವಂತದ್ದು ಗಮನಿಸಬಹುದು. ಆ ಒಂದು ವ್ಯಕ್ತಿ ಕೂಡ ಇದ್ದಾನೆ, ಆತ ಕೂಡ ಸ್ಥಳದಲ್ಲೇ ಇರುವಂತದ್ದು. ಅಧಿಕಾರಿಗಳು ಒಂದಷ್ಟು ಇನ್ಸ್ಟ್ರಕ್ಷನ್ ಗಳನ್ನ ಕೊಡ್ತಾ ಇರುವಂತದ್ದು. ಈ ಒಂದು ಪಾಯಿಂಟ್ ಏನಿದೆ ಇದು ಬಹಳಷ್ಟು ಒಂದು ಎಚ್ಚರಿಕೆಯಿಂದ ಈ ಪಾಯಿಂಟ್ ಅನ್ನ ಉತ್ಖನನ ಮಾಡಬೇಕಾದಂತ ಅಗತ್ಯ ಇದೆ. ಯಾಕಂದ್ರೆ ವಿದ್ಯುತ್ ಕಂಬಗಳು ಕೂಡ ಇದೇ ಪಾಯಿಂಟ್ ನಲ್ಲಿ ಹಾದು ಹೋಗುತ್ತೆ. ಹೀಗಾಗಿ ವಿದ್ಯುತ್ ಕಂಬವನ್ನ ತಪ್ಪಿಸಿಕೊಂಡು ಏನೋ ಪಾಯಿಂಟ್ ಅಲ್ಲಿ ಉತ್ಖನನ ಮಾಡಬೇಕಾದಂತ ಅನಿವಾರ್ಯತೆ. ಜೊತೆಗೆ ಆ ಭಾಗದಲ್ಲಿ ನೇತ್ರಾವತಿ ನದಿ ಇದೆ, ಕಿಂಡಿ ಅಣೆಕಟ್ಟು ಇದೆ. ಹೀಗಾಗಿ ಆ ನೀರಿನ ಹೊರತೆ ಕೂಡ ಈ ಕಡೆ ಬರುವಂತಹ ಸಾಧ್ಯತೆಗಳಿದೆ. ಹೀಗಾಗಿ ಬಹಳ ಎಚ್ಚರಿಕೆಯಿಂದ ಇದನ್ನ ಉತ್ಖನನ ಮಾಡ್ತಾ ಇರುವಂತದ್ದು ನೋಡಬಹುದು. ಎರಡು ಹಿಟಾಚಿಗಳ ಮೂಲಕವಾಗಿ ಕಾರ್ಯಾಚರಣೆ ಅನ್ನುವಂಥದ್ದು ಬಹಳಷ್ಟು ವೇಗವಾಗಿ ಸಾಗ್ತಾ ಇರುವಂತಹ ದೃಶ್ಯವನ್ನು ಕೂಡ ಗಮನಿಸಬಹುದು. ಬಹಳ ಆಳವರೆಗೂ ಕೂಡ ಅಗ್ದಿರುವಂತದ್ದು, ಅಗ್ದಿರುವ ಮಣ್ಣನ್ನ ಆ ಕಡೆ ಒಂದು ಈ ಕಡೆ ಮತ್ತು ಆ ಕಡೆ ಹಾಕ್ತಾ ಇರುವಂತಹ ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಸ್ಥಳದಲ್ಲಿ ಮೆಸ್ಕಾಂ ಸಿಬ್ಬಂದಿಗಳು ಕೂಡ ಇದ್ದಾರೆ. ಯಾಕಂದ್ರೆ ವಿದ್ಯುತ್ ಕಂಬ ಇದೇ ರೀತಿ ಈ ಮಾರ್ಗವಾಗಿ ಹಾದು ಹೋಗಿದೆ. ಸದ್ಯ ವಿದ್ಯುತ್ ಪ್ರಸರಣವನ್ನ ಕಡಿತಗೊಳಿಸಲಾಗಿರುವಂತದ್ದು. ಅಂದ್ರೆ ಏನಾದ್ರೂ ಅಪಾಯ ಸಂಭವಿಸಬಹುದು ಅನ್ನುವಂತಹ ಮುಂಜಾಗ್ರತಾ ದೃಷ್ಟಿಯಿಂದ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಿರುವಂತದ್ದು. ಆದ್ರೂ ಮುಂಜಾಗ್ರತಾ ಕ್ರಮವಾಗಿ ಇಲ್ಲಿ ಮೆಸ್ಕಾಂ ಸಿಬ್ಬಂದಿಗಳನ್ನು ಕೂಡ ಇರಿಸಿಕೊಂಡಿರುವಂತದ್ದು. ಬಿಗಿ ಪೊಲೀಸ್ ಭದ್ರತೆಗಳು ಕೂಡ ಇರುವಂತದ್ದು. ಅಂದ್ರೆ ಈ ಒಂದು ಪಾಯಿಂಟ್ ಏನಿದೆ ಇದು ಬಹಳಷ್ಟು ಚರ್ಚೆಗೆ ಗ್ರಾಸವಾದಂತಹ ಪಾಯಿಂಟ್. ಇದು ಅಧಿಕಾರಿಗಳು ಕೂಡ 12 ಪಾಯಿಂಟ್ ಆದ ಬಳಿಕ 13ನೇ ಪಾಯಿಂಟ್ ಉತ್ಖನನ ಮಾಡಬೇಕಿತ್ತು. ಆದ್ರೆ ಈ ಒಂದು 13ನೇ ಪಾಯಿಂಟ್ ನಲ್ಲಿ ಒಂದಷ್ಟು ಎಚ್ಚರಿಕೆ ತೆಗೆದುಕೊಂಡು ಉತ್ಖನನ ಮಾಡಬೇಕಾದಂತ ಅಗತ್ಯ ಇದ್ದ ಕಾರಣವಾಗಿ 13 ಪಾಯಿಂಟ್ ಅನ್ನು ಅಲ್ಲಿ ನಿಲ್ಲಿಸಿ 14, 15, 16 ಪಾಯಿಂಟ್ಗಳನ್ನ ಆ ಬಳಿಕ ಉತ್ಖನನ ನಡೆಸಲಾಗಿತ್ತು. ಈ ಒಂದು ಪಾಯಿಂಟ್ಗೋಸ್ಕರವಾಗಿ ಜಿಪಿಆರ್ ಮಿಷನ್ ಕೂಡ ತರಿಸಿರುವಂತದ್ದು. ಅಂದ್ರೆ ಅಧಿಕಾರಿಗಳ ಚರ್ಚೆ ಜೊತೆಗೆ ಎಕ್ಸ್ಪರ್ಟ್ ಗಳಿಂದ ಕೂಡ ಒಂದಷ್ಟು ಸಲಹೆ ಸೂಚನೆಗಳನ್ನ ಪಡೆದುಕೊಂಡು ಇದಕ್ಕೆ ಜಿಪಿಆರ್ ಮಿಷನ್ ಗಳನ್ನ ತರಿಸಿದ್ರೆ ಸೂಕ್ತ ಅನ್ನುವಂತಹ ದೃಷ್ಟಿಯಲ್ಲಿ ಜಿಪಿಆರ್ ಮಿಷನ್ ಅನ್ನು ತರಿಸಿ ಶೋಧ ಕಾರ್ಯ ಮಾಡಿರುವಂತದ್ದು. ಸದ್ಯ 2 ಹಿಟಾಚಿಗಳ ಮೂಲಕವಾಗಿ ಈ ರೀತಿಯಾದಂತಹ ಉತ್ಖನನ ಪ್ರಕ್ರಿಯೆ ಅನ್ನುವಂಥದ್ದು ಬಹಳಷ್ಟು ಬಿರುಸಿನಿಂದ ಸಾಗ್ತಾ ಇರುವಂತದ್ದು. ಅಶ್ವಿನಿ. ರೈಟ್ ದಿನೇಶ್.